ಕೃಷ್ಣ ಜನ್ಮಾಷ್ಟಮಿ ಬಗ್ಗೆ ತಿಳಿಸಿ ಅಂತ ಅನೇಕರು ರಿಕ್ವೆಸ್ಟ್ ಮಾಡಿದ್ರಿ. ಅವ್ರಿಗೋಸ್ಕರ ಈ ಒಂದು ವಿಡಿಯೋ. ಜನ್ಮಾಷ್ಟಮಿಯ ವಿಶೇಷ ದಿನವನ್ನ ವಿಶೇಷವಾಗಿ ಆಚರಣೆ ಮಾಡಬೇಕು ಅಂತ ಅಂದ್ಕೊಂಡಿರೋ ಭಕ್ತರು ಅವತ್ತು ನಿಮ್ಮ ಆಫೀಸ್ಗೆ ರಜೆ ಇಲ್ಲ ಅಂದ್ರೆ ಸಾಧ್ಯವಾದವರು ರಜೆ ತಗೊಳ್ಳೋಕೆ ಪ್ರಯತ್ನ ಪಡಿ. ಅವತ್ತು ಭಗವಂತ ಭೂಲೋಕಕ್ಕೆ ಅವತಾರ ಎತ್ತಿ ಬಂದಂತಹ ವಿಶೇಷ ದಿನ. ಅವತ್ತಿನ ಪ್ರತಿ ಕ್ಷಣ ಕೂಡ ಶುಭವೇ ಆಗಿರುತ್ತೆ. ಭಗವಂತ ಅವತಾರ ಎತ್ತೋಕೆ 3 ಕಾರಣಗಳಿರುತ್ತೆ. 1 ದುಷ್ಟರ ಸಂಹಾರ, 2 ಭಕ್ತರ ರಕ್ಷಣೆ, 3ನೇಯದು ಭಕ್ತರಿಗೆ ಆನಂದ ನೀಡೋಕೆ. ಮೊದಲನೆಯ ಕಾರಣ ದುಷ್ಟರನ್ನ ಸಂಹಾರ ಮಾಡೋಕೆ ಭಗವಂತನೇ ಬರಬೇಕು ಅಂತೇನಿಲ್ಲ. ಅವನು ಹೇಗಾದ್ರೂ ಎಲ್ಲಿಂದನಾದ್ರೂ ಅದನ್ನ ಮಾಡಬಹುದು. ಕಣ್ಣಿನ ನೋಟದಿಂದ, ಸುದರ್ಶನ ಚಕ್ರದಿಂದ ಅಥವಾ ದುರ್ಗೆಯನ್ನ ಸಹ ಕಳಿಸಬಹುದು. ಅವನ ಮುಖ್ಯ ಉದ್ದೇಶ ಏನಂದ್ರೆ ಭಕ್ತರನ್ನ ರಕ್ಷಣೆ ಮಾಡಿ ಭಕ್ತರಿಗೆ ಆನಂದ ನೀಡಬೇಕನ್ನೋ ಕಾರಣಕ್ಕಾಗಿ, ಅಂದ್ರೆ ನಮಗೋಸ್ಕರ ಭಗವಂತ ಭೂಮಿಗೆ ಬರ್ತಾರೆ. ಹಾಗಿದ್ದಲ್ಲಿ ಅದು ಎಷ್ಟು ವಿಶೇಷ ದಿನ ಅಲ್ವಾ. ನಮ್ಮ ಮಕ್ಕಳ ಬರ್ತಡೆ ಆಚರಿಸೋ ಹಾಗೆ ಭಗವಂತ ನಮ್ಮೆಲ್ಲರ ತಂದೆ. ಅವನ ವಿಶೇಷ ದಿನವನ್ನ ಅಷ್ಟಮಿಯ ದಿನದಂದು 16ನೇ ತಾರೀಕು ಬೆಳಿಗ್ಗೆ ಸೂರ್ಯೋದಯಕ್ಕೂ 2 ಗಂಟೆ ಮುಂಚೆ ಎದ್ದು ಭಗವಂತನಿಗೆ ಅಲಂಕಾರ, ಅಭಿಷೇಕ, ಪೂಜೆ ಮಾಡಿ ಏನಾದ್ರೂ ಮನೆಯಲ್ಲೇ ಸಿಹಿ ತಿಂಡಿ ಮಾಡಿ ನೈವೇದ್ಯ ಮಾಡಿ ಎಲ್ರಿಗೂ ಹಂಚಿ. ಸಾಧ್ಯವಾಗದವರು ಹಣ್ಣುಗಳನ್ನ ಕೂಡ ನೈವೇದ್ಯ ಮಾಡಬಹುದು. ನಂತರ ಉಪವಾಸ ಸಂಕಲ್ಪ ಮಾಡ್ಕೊಳ್ಳಿ. ಸಾಧ್ಯವಾದವರು ನಿರ್ಜಲ ಉಪವಾಸ ಮಾಡಿ, ಆಗದಿರೋರು ಹಣ್ಣುಗಳನ್ನ ಸೇವಿಸಿ ಮಾಡಬಹುದು. ಗೋಕುಲಾಷ್ಟಮಿಯ ಈ ಉಪವಾಸ ಆಚರಣೆ ಮಾಡೋದ್ರಿಂದ 18,000 ಏಕಾದಶಿಯ ಫಲ ದೊರೆಯುತ್ತೆ. ಇಡೀ ದಿನ ಒಂದು ಕ್ಷಣವನ್ನು ವ್ಯರ್ಥ ಮಾಡದೆ ಹೆಚ್ಚು ನಾಮಜಪ ಮಾಡಿ, ಭಗವದ್ಗೀತೆ, ಭಾಗವತಂ, ಕೃಷ್ಣ ಪುಸ್ತಕ ಓದಿ ಮತ್ತು ಅತಿ ಮುಖ್ಯವಾಗಿ ಹತ್ತಿರದಲ್ಲಿರುವಂತಹ ಕೃಷ್ಣ ಮಂದಿರಕ್ಕೆ ಹೋಗಿ ಅಲ್ಲಿರುವಂತಹ ಭಕ್ತರ ಜೊತೆಗೆ ಆಚರಿಸಿ. ಅಲ್ಲಿ ಅನೇಕ ರೀತಿಯಾದ ಸೇವೆಗಳನ್ನ ಮಾಡೋ ಅವಕಾಶ ನಿಮಗೆ ದೊರೆಯುತ್ತೆ. ಸೇವೆ ಜೊತೆಗೆ ಕೀರ್ತನ್ ಮಾಡ್ತಾ, ಕೇಳ್ತಾ, ದರ್ಶನ ಪಡಿತಾ ದಿನಪೂರ್ತಿ ಭಗವಂತನ ಸಾನ್ನಿಧ್ಯದಲ್ಲಿ ಕಳೆಯೋದು ಅತ್ಯಂತ ವಿಶೇಷವಾದ ಅನುಭವ ನೀಡುತ್ತೆ. ಅವತ್ತು ರಾತ್ರಿವರೆಗೂ ಕೂಡ ಇಸ್ಕಾನ್ ಮಂದಿರಗಳಲ್ಲಿ ಅನೇಕ ರೀತಿಯಾದ ಕಾರ್ಯಕ್ರಮಗಳಿವೆ. ನೀವು ಕೂಡ ಭಗವಂತನನ್ನ ಮಧ್ಯರಾತ್ರಿ ಬರಮಾಡಿಕೊಳ್ಳುವಂತಹ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಅವತ್ ರಾತ್ರಿ ದೇವಸ್ಥಾನಕ್ಕೆ ಹೋಗಕ್ಕಾಗದೇ ಇರೋರು ಮನೆಯಲ್ಲೇ ಮತ್ತೆ ರಾತ್ರಿ 12 ಗಂಟೆಗೆ ಭಗವಂತನಿಗೆ ಅಭಿಷೇಕ, ಪೂಜೆ, ನೈವೇದ್ಯ ಮಾಡಿ. ಭಗವಂತ ಬರೋ ಕ್ಷಣಕ್ಕೋಸ್ಕರ, ಆ ಒಂದು ಗಳಿಗೆಗೋಸ್ಕರ ಭೂದೇವಿ, ಬ್ರಹ್ಮದೇವ ಎಲ್ಲಾ ದೇವತೆಯರು ಕಾಯ್ತಾ ಇರ್ತಾರೆ. ಅದಕ್ಕಾಗಿ ನಾವೆಲ್ಲರೂ ಸಹ ಜಾಗರಣೆಯನ್ನ ಆಚರಿಸೋದು ಅತಿ ಶ್ರೇಷ್ಠ. ಅದರಿಂದ ಇನ್ನೂ ಹೆಚ್ಚು ಅವನ ಕೃಪೆ, ಭಕ್ತಿ, ಸೇವೆ ಮಾಡುವಂತಹ ಭಾಗ್ಯ ನಮಗೆ ದೊರೆಯುತ್ತೆ. ಆದ್ರೆ ಯಾರು ಅವತ್ತು ರಾತ್ರಿ ಬೇಗ ನಿದ್ದೆಗೆ ಹೋಗ್ತಾರೆ 12 ಗಂಟೆಗೂ ಮೊದಲು, ಅವ್ರಿಗೆ ಕಂಸನ ಪರಿಸ್ಥಿತಿ ಬರುತ್ತೆ. ಅಂದ್ರೆ ಕಂಸ ಹೇಗೆ 9 ತಿಂಗಳು ಕೃಷ್ಣ ಬರ್ತಾನೆ ಅಂತ ಊಟ ನಿದ್ದೆ ಬಿಟ್ಟು ಕಾಯ್ತಿದ್ದ. ಆದ್ರೆ ಕೃಷ್ಣ ಬರೋ ದಿನ ಮಾಯಾದೇವಿ ಅವನನ್ನ ಸಂಪೂರ್ಣವಾಗಿ ಆವರಿಸಿಕೊಂಡಾಗ ಅವನು ಗಾಢ ನಿದ್ದೆಗೆ ಹೋದ. ಹಾಗೆ ನಾವು ಕೂಡ ಈ ಒಂದು ಭೌತಿಕ ಜಗತ್ತಿನ ಮಾಯೆಯಲ್ಲಿ ಮುಳುಗೋ ಹಾಗಾಗಿದೆ. ಹಾಗಾಗದೆ ಇರಬೇಕು ಅಂದ್ರೆ ಮಾಯೆಯಿಂದ ಆಚೆ ಬಂದು ಭಕ್ತಿ ಮಾರ್ಗದಲ್ಲಿ ನಾವೆಲ್ಲರೂ ನಡೆಯೋ ಹಾಗಾಗಿ ನ್ಯೂ ಇಯರ್, ಬರ್ಡೇ ಪಾರ್ಟಿಗೆಲ್ಲ ನಾವು ಜಾಗರಣೆ ಮಾಡ್ತೀವಲ್ವಾ. ಭಗವಂತನ ಕೃಪೆ ಸಿಗುವಂತಹ ಈ ಜಾಗರಣೆ ಭಕ್ತಿಯಿಂದ ಮಾಡಿದ್ರೆ ಅವನ ಕೃಪೆ ಸಿಗೋದು ಖಂಡಿತ. ಜನ್ಮಾಷ್ಟಮಿ ಆಚರಣೆ ಮಾಡೋದ್ರಿಂದ ಅನೇಕ ಜನ್ಮದ ಪಾಪಗಳು ಕೂಡ ಪರಿಹಾರ ಆಗುತ್ತೆ. ಮತ್ತು ನಾಮಜಪ, ಗೀತೆ ಓದೋಕೆ ಇನ್ನು ಪ್ರಾರಂಭನೇ ಮಾಡಿಲ್ಲ ಅಂತ ಅನ್ನೋರು ಅವತ್ತಿನ ಆ ಒಂದು ಶುಭ ದಿನದಂದು ಪ್ರಾರಂಭ ಮಾಡಿದ್ರೆ ತುಂಬಾ ವಿಶೇಷ. ಮತ್ತೆ ಅವತ್ತು ದಾನಗಳನ್ನ ಮಾಡೋದು ಅತಿ ಶ್ರೇಷ್ಠ. ಭಗವಂತನ ಪುಸ್ತಕಗಳನ್ನ, ಭಗವದ್ಗೀತೆಗಳನ್ನ ದಾನವಾಗಿ ನೀಡೋದು, ದೇವಸ್ಥಾನಕ್ಕೆ ಪ್ರಸಾದ ಸೇವೆಗೆ ನಿಮ್ಮಿಂದ ಆದಷ್ಟು ಧನ ಅಥವಾ ಯಾವುದಾದರೂ ಧಾನ್ಯಗಳನ್ನ ಸಹ ನೀಡಬಹುದು. ಇದರಿಂದ ನಮ್ಮ ಧನ ಶುದ್ಧಿ ಆಗುತ್ತೆ. ಅನೇಕರ ಬರ್ತಡೇ, ಮದುವೆ ಅಂತ 500,000 ಖರ್ಚು ಮಾಡ್ತಾನೆ ಇರ್ತೀವಿ. ಅವತ್ತು ನಮಗೆ ಎಲ್ಲವನ್ನು ನೀಡಿರುವಂತಹ ಭಗವಂತನ ಜನ್ಮದಿನದಂದು ನಾವು ತನು, ಮನ, ಧನದ ಮುಖಾಂತರ ಸೇವೆಗಳನ್ನ ಸಲ್ಲಿಸೋದು ತುಂಬಾ ಒಳ್ಳೆಯದು. ಭಾನುವಾರ ಅಂದ್ರೆ 17ನೇ ತಾರೀಕು ಜನ್ಮಾಷ್ಟಮಿಯ ಮರುದಿನ ನಂದೋತ್ಸವ ಇರುತ್ತೆ. ಅವತ್ತು ವಸುದೇವ ಅವರು ಕೃಷ್ಣನನ್ನ ಬುಟ್ಟಿಲಿ ಕೂರಿಸಿಕೊಂಡು ಭಗವಂತನನ್ನ ನಂದ ಮಹಾರಾಜರ ಮನೆಗೆ ತಲುಪಿಸಿದ ದಿನ. ಅವತ್ತು ನಂದ ಮಹಾರಾಜರು ಕೃಷ್ಣ ಹುಟ್ಟಿದ ದಿನವನ್ನ ಅತ್ಯಂತ ಸಂಭ್ರಮದಿಂದ ಆಚರಿಸಿದ ದಿನ. ಅವತ್ತು ಮಧ್ಯಾಹ್ನ 12 ಗಂಟೆಯವರೆಗೂ ಉಪವಾಸ ಇದ್ದು 12 ಗಂಟೆಯ ನಂತರ ನಾವು ಧಾನ್ಯಗಳನ್ನ ಸ್ವೀಕರಿಸಿ ಈ 2 ವಿಶೇಷ ದಿನಗಳನ್ನ ಆಚರಿಸೋಣ. ನಾನು ನಾಗರಭಾವಿ ಇಸ್ಕಾನ್ ನಲ್ಲಿ ಈ ಒಂದು ವಿಶೇಷ ದಿನವನ್ನ ಆಚರಿಸ್ತಿದ್ದೇನೆ. ಬೆಳಿಗ್ಗೆ 5ರಿಂದ ರಾತ್ರಿ 12 ಗಂಟೆವರೆಗೂ. ಹೇಗಾದರೂ ಸಮಯ ಮಾಡಿಕೊಂಡು ನೀವು ಕೂಡ ಬನ್ನಿ. ಎಲ್ಲರೂ ಒಟ್ಟಿಗೆ ಈ ಹಬ್ಬವನ್ನ ಇನ್ನೂ ಹೆಚ್ಚು ಸಂಭ್ರಮದಿಂದ ಆಚರಿಸಬಹುದು. ಹರೇ ಕೃಷ್ಣ.